RJD ಬರುತ್ತೆ ಅಂತ. ಬಟ್ RJD 30 ಸೀಟು ಅಲ್ವಾ, 30 ಸೀಟು. ಅದೇ ನೀವು ಬಿಜೆಪಿ ನೋಡಿ 80+ ಹೊಟ್ಟೋಗಿದ್ದಾರೆ. ಈಗ ಅಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವುದು ಅಂತಂದ್ರೆ ಅಗೈನ್ ಬಿಜೆಪಿನೇ. ಸೆಕೆಂಡ್ ಪ್ಲೇಸು JDUಗೆ ಬರ್ತಾರೆ. JDUದವರು ಕೂಡ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದ್ದಾರೆ. ಜಾತಿ ಲೆಕ್ಕಾಚಾರದಲ್ಲೂ ಕೂಡ NDAಗೆ ಬಾಹುಬಲ. EBC, OBC, SC ಜಾತಿ ಸಮೀಕರಣದಲ್ಲಿ NDA ಗೆದ್ದು ಬೀಗಿದೆ. ಮಹಾಗಠಬಂಧನ್ಗೆ ತಿರುಗುಬಾಣವಾಗಿದೆ ಯಾದವೇತರ ಜಾತಿ ಲೆಕ್ಕಾಚಾರ. ಜಾತಿ ಲೆಕ್ಕಾಚಾರವನ್ನ ಮಾಡಿ ಸೀಟ್ ಹಂಚಿಕೆ ಮಾಡಿದ್ರು, ಪಕ್ಕಾ ಕ್ಯಾಲ್ಕುಲೇಷನ್ ಅನ್ನ ಮಾಡಿದ್ರು. ಅದರ ಆಧಾರದ ಮೇಲೆ EBC, OBC, SC ಜಾತಿಗಳಿಗೆ ಅತಿ ಹೆಚ್ಚು ಹಂಚಿಕೆ ಮಾಡಿದ್ರು ಸೀಟನ್ನ. ಸೊ ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸದೊಂದಿಗೆ ಅವರು ಕ್ಯಾಂಪೇನ್ ಮುಂದುವರೆದ್ರೆ ವಿನಃ ಇತರೆ ಜಾತಿಗಳ ಬಗ್ಗೆ ಅವರು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಲ್ಲ. ಇತರೆ ಜಾತಿಗಳು ನಮ್ಮ ಜೊತೆಗೆ ನಿಲ್ತವೆ ಅನ್ನುವಂತಹ ಬಲವಾದಂತಹ ಒಂದು ಹೋಪ್ಸ್ ಕೂಡ ಇತ್ತು. ಹಾಗಾಗಿ ಅದರ ಪ್ರಕಾರವಾಗಿ ವರ್ಕ್ ಮಾಡಿದ್ರು. ಅದರ ಪ್ರಕಾರವಾಗಿ ವರ್ಕ್ ಮಾಡಿದ್ರ ಪರಿಣಾಮ ಇವತ್ತು 194ಕ್ಕೆ ಹೋಗು ನಿಂತಿದೆ. ಸೊ ಸಖತ್ತಾಗಿ ವರ್ಕ್ ಮಾಡಿದ್ರು. ಒಂದು ಸೀಟ್ ಹಂಚಿಕೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಹಗ್ಗ ಜಗ್ಗಾಟ ಮಾಡ್ಕೊಳ್ಳಿಲ್ಲ. ಈಕ್ವಲ್ ಆಗಿ ಇಬ್ರು ಕೂಡ ಸೀಟ್ ಹಂಚಿಕೆ ಮಾಡಿಕೊಂಡ್ರು. ಜಾತಿ ಲೆಕ್ಕಾಚಾರಕ್ಕೆ ಬಂದಾಗಲೂ ಅಷ್ಟೇ ಮೇಲ್ವರ್ಗಕ್ಕೆ 85 ಸೀಟ್ಗಳನ್ನು ಕೊಟ್ಟರು, ಯಾದವಕ್ಕೆ 19 ಸೀಟ್ಗಳನ್ನು ಕೊಟ್ಟಿತ್ತು NDA, ಕುರ್ಮಿಗೆ 37. ಹೀಗೆ ಪಕ್ಕಾ ಕ್ಯಾಲ್ಕುಲೇಷನ್ ಮಾಡಿದ್ರು. ಆಮೇಲೆ ಹೆಚ್ಚಾಗಿ ಅವರೇನು ಮುಸ್ಲಿಮ್ಗೆ ಆದ್ಯತೆ ಕೊಡಲೂ ಇಲ್ಲ ಇಲ್ಲಿ. ಆದರೂ ಮುಸ್ಲಿಮರು ಇಲ್ಲಿ ಇವ್ರ ಜೊತೆಗೆ ನಿಂತಿದ್ದಾರೆ ಅನ್ನುವಂತಹ ಒಂದು ಲೆಕ್ಕಾಚಾರಗಳು ಹೊರಬೀಳ್ತಾ ಇದೆ. ಅದು ಎಷ್ಟು ಪರ್ಸೆಂಟ್ ಡ್ಯಾಮೇಜ್ ಆಗಿದೆ ಮಹಾಗಠಬಂಧನ್ಗೆ ಅನ್ನೋದ್ರ ಆಧಾರದ ಮೇಲೆ ಎಷ್ಟು ಪರ್ಸೆಂಟ್ NDAಗೆ ಸಪೋರ್ಟ್ ಮಾಡಿರಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. NDAಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಮುಸಲ್ಮಾನರು ನನ್ನ ಪ್ರಕಾರ ಈ ಸೀಮಾಂಚಲ ಭಾಗದಲ್ಲಿ JSP ಮತ್ತು OWC ಪಾರ್ಟಿಯವರು ಓಟ್ ಕಿತ್ತಿದ್ದಾರೆ. ಅಂದರೆ ಮುಸ್ಲಿಂ ಓಟನ್ನು ಒಡೆದಿದ್ದಾರೆ. ಸಾರಾಸಗಟಾಗಿ ಅದು RJD ಕಡೆಗೆ ಹೋಗೋದಕ್ಕೆ ಬಿಟ್ಟಿಲ್ಲ. ಅದು ಯಾವಾಗಲೂ ಹೇಳ್ತಿರ್ತಾರಲ್ಲ OWC ಒಂದು ರೀತಿ BJPಗೆ ಫ್ರೆಂಡ್ ಇದ್ದಂಗೆ ಅಂತ. BJPಗೆ ಓಟ್ ಬರಲ್ಲ ಮುಸ್ಲಿಂ ಅನ್ನೋದು, ಬಟ್ ಆ ಓಟ್ ಎಲ್ಲ OWC ಕೀಳ್ತಾರೆ. ಅವ್ರು ಗೆಲ್ಲದೇ ಇರ್ಬೋದು ಆಯ್ತಾ, ಬಟ್ ಒಂದೆರಡು ಕ್ಷೇತ್ರದಲ್ಲಿ ಏನೋ ಅವರು ಇದರಲ್ಲಿ ಲೀಡರ್ ಇದಾರಂತೆ. ಬಟ್ ಅದು ಡ್ಯಾಮೇಜ್ ಆಗಿದ್ದು ಯಾರಿಗೆ ಅಂತಂದರೆ ಮುಖ್ಯವಾಗಿ ಮಹಾಗಠಬಂಧನ್ಗೆ. ಹಾಗಾಗಿ ದಲಿತ ಮತಗಳು ಮತ್ತು ಹಿಂದುಳಿದ ಅತಿ ಹಿಂದುಳಿದ ಎಲ್ಲ ಓಟ್ಗಳನ್ನು ಕೂಡ ಕಿತ್ತಿದ್ದಾರೆ ಅಂತ. ಈ ಬಗ್ಗೆ ಮಾತನಾಡೋದಕ್ಕೆ ಸಂಸದರಾದಂತಹ PC ಮೋಹನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಬಿಹಾರದ ಗೆಲುವಿಗೆ ಅಭಿನಂದನೆ. ನಿಮ್ಮ ಮೊದಲ ರಿಯಾಕ್ಷನ್ ಸರ್? ಇವತ್ತು ಜನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಕಾಂಬಿನೇಷನ್ ಏನು ಅಭಿವೃದ್ಧಿಯ ಕಾಂಬಿನೇಷನ್ ಇದೆಯೋ ಇದಕ್ಕೆ ಜನ ಒಂದು ಮೆಚ್ಚುಗೆಯನ್ನು ಕೊಟ್ಟು ಇವತ್ತು ಒಂದು 2/3 ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಮಹಾಗಠಬಂಧನ್ ತಗೊಳ್ಳಿ, ಅದೇ ಲಾಲೂ ಪ್ರಸಾದ್ ಯಾದವ್ ಮತ್ತು ಕಾಂಗ್ರೆಸ್ ಅಂತ ಹೇಳಿದ್ರೆ ಭ್ರಷ್ಟ. ಅವರು ಒಂದು ಭ್ರಷ್ಟ ಕಾಂಗ್ರೆಸ್ಸು ಮತ್ತು ಏನು ಒಂದು ಲಾಲೂ ಪ್ರಸಾದಿನ ಒಂದು ಮೇವು ಹಗರಣ ಅಂದರೆ ಇವರು ಜನಗಳ ದುಡ್ಡು, ಇವರು ದನಗಳ ದುಡ್ಡು ತಿಂದಿರೋರು. ಖಂಡಿತವಾಗ್ಲೂ ಕೂಡ ಜನ ಒಂದು ಒಳ್ಳೆಯ ತಕ್ಕ ಪಾಠವನ್ನು ಕಲಿಸಿ ಇವತ್ತು ಬಿಹಾರದಿಂದ ಜನ ಅವ್ರನ್ನ ಕಳಿಸಿದ್ದಾರೆ. ಸಾಮಾನ್ಯವಾಗಿ ನಾನು ಬಿಹಾರಿನ ಜನತೆಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಓಕೆ, ಯಾವಾಗಲೂ ನಾವು ಈ ರೀತಿ ವ್ಯಾಖ್ಯಾನ ಮಾಡುವಾಗ ಜನರ ನೆನಪಿನ ಶಕ್ತಿ ಅಷ್ಟಿರಲ್ಲ. ಹಣ ಮತ್ತು ಜಾತಿಯ ಮುಂದೆ ಇದ್ಯಾವುದು ಕೂಡ ವರ್ಕೌಟ್ ಆಗಲ್ಲ. ಯಾವುದೇ ಹಗರಣ ಇರಲಿ ಮತ್ತೊಂದಿರಲಿ ಜನ ಅದನ್ನ ತಳ್ಳ ಹಾಕಿ ಮುಂದಕ್ಕೆ ಸಾಕ್ತಾರೆ ಅಂತ. ಬಟ್ ಯಾಕೆ ಬಿಹಾರದ ವಿಚಾರದಲ್ಲಿ ಮಾತ್ರ 19 ವರ್ಷಗಳ ಕಾಲ ನಿತೀಶ್ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ಕೂಡ ನಿತೀಶ್ ಕುಮಾರ್ ಅವರು ಒಂದು ಅಭಿವೃದ್ಧಿ ಪರ ಇರುವಂಥವ್ರು. ಅವರ ಜೊತೆಗೆ ನರೇಂದ್ರ ಮೋದಿ ಅವರು ಇವತ್ತು ಅವರೊಂದು ವಿಶ್ವ ನಾಯಕರು. ನರೇಂದ್ರ ಮೋದಿ ಅವರು ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾವುದೋ ಒಂದು ಸಮಾಜ ಒಂದೇ ಒಂದು ಜಾತಿ ರಾಜಕಾರಣ ಮಾಡೋದಲ್ಲ, ಎಲ್ಲರಿಗೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ಏನಿದೆಯೋ ಎಲ್ಲರಿಗೂ ಕೂಡ ಒಂದು ಅಭಿವೃದ್ಧಿಯನ್ನು ಕೊಟ್ಟಿರುವಂತಹ ಬಿಹಾರ ಅಲ್ಲ ಇಡೀ ದೇಶಕ್ಕೆ ಕೊಟ್ಟಿರೋದು. ಜನ ಅದನ್ನು ಗಮನಿಸಿದ್ದಾರೆ. ಅದನ್ನು ಗಮನಿಸಿ ಇವತ್ತು ಜನ ಒಂದು 2/3 ಮೆಜಾರಿಟಿಯನ್ನು ಕೊಟ್ಟಿದ್ದಾರೆ. ಇದು ಒಳ್ಳೆಯ ಅಭಿವೃದ್ಧಿಯ ಕಾಂಬಿನೇಷನ್ನು. ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ ಅವರು ಇದು ಒಂದು ಕರಪ್ಟ್ ಕಾಂಬಿನೇಷನ್ನು. ಲಾಲೂ ಪ್ರಸಾದ್ ಯಾದವ್ ಮತ್ತು ರಾಹುಲ್ ಗಾಂಧಿ ಅವ್ರದ್ದು. ರಾಹುಲ್ ಗಾಂಧಿ ಅವರು ಮೊದಲು ಮತಚೋರಿಯ ಆರೋಪವನ್ನು ಮಾಡಿದ್ದೇ ಮೋಹನ್ ಅವರೇ ನಿಮ್ಮ ಕ್ಷೇತ್ರದಿಂದ. ನಿಮ್ಮ ಚುನಾವಣೆ ಸಂದರ್ಭದಲ್ಲಿ ಆಗಿದೆ ಮಹದೇವಪುರದಲ್ಲಿ ಅಂತ ಶುರು ಮಾಡಿದ್ದು. ಬಿಹಾರದಲ್ಲಿ ಅದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ರು. ಬಟ್ ಜನ ಅದನ್ನು ಸ್ವೀಕರಿಸಿಲ್ವಾ ಅಂತ? ಹಾಗಾದರೆ ವೋಟ್ ಚೋರಿ ವಿಚಾರ
ಸರ್, ಓಟು ಚೋರಿ ಅನ್ನೋದು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಅವರು ಯಾವುದೋ ಒಂದು ಥಿಯರಿ ಇರಬೇಕು, 1000 ಸತಿ ಒಂದು ಸುಳ್ಳನ್ನು ನಾವು ಹೇಳ್ಕೊಂಡು ಹೋದರೆ ಅದು ನಿಜ ಆಗ್ಬೋದು ಅಂತೇಳಿ. ಜನಕ್ಕೆ ಖಂಡಿತವಾಗ್ಲೂ ಓಟು ಚೋರಿ ಬಗ್ಗೆ ಇವ್ರು ಹೇಳೋದ್ರ ಮೇಲೆ ಯಾವುದೋ ನಂಬಿಕೆ ಇಲ್ಲ, ಆ ಥರದ್ದು ಯಾವುದೂ ಇಲ್ಲ, ನಂಬಿಕೆ ಇಲ್ಲ. ಇವತ್ತು ಆ ಥರ ಇದ್ದಿದ್ರೆ ಅದೇ ಇಂಪ್ಯಾಕ್ಟ್ ಆಗಿರಬೇಕಿತ್ತು ಬಿಹಾರ್ ಚುನಾವಣೆಯಲ್ಲಿ ಓಟ್ ಚೋರಿ ಬಗ್ಗೆ. ಆದರೆ ಆ ಥರದ್ದು ಯಾವುದೂ ಇಲ್ಲ. ಜನ 2/3 ಮೆಜಾರಿಟಿ ಕೊಟ್ಟಿದ್ದಾರೆ. 5-6 ಸೀಟ್ ಕೂಡ ಕಾಂಗ್ರೆಸ್ಗಿಲ್ಲ. ಲೋಯೆಸ್ಟ್ ತಗೊಂಡಿರೋವಂಥದ್ದು ಈ ಸತಿ ಅವರು ಸೀಟ್ಸು ಕೂಡ. ಓಕೆ, ಇದು ಬಿಜೆಪಿ ಕರ್ನಾಟಕದಲ್ಲಿ ಯಾಕೆ ಆಗಲಿಲ್ಲ? ನೀವು ಅದೇ ರೀತಿಯ ಫೈಟನ್ನು ಇಲ್ಲಿ ಯಾಕೆ ಮುಂದುವರಿಸ್ಕೊಳ್ಳಿಕ್ಕೆ ಆಗಲಿಲ್ಲ? ಖಂಡಿತವಾಗ್ಲೂ ಕೂಡ ಈಗಾಗಲೇ 2.5 ವರ್ಷ ಆಗಿದೆ ಕಾಂಗ್ರೆಸ್ಸಿನ ಅಧಿಕಾರವನ್ನು ಜನ ನೋಡಿದ್ದಾರೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇವತ್ತು ಅವರೇ ಪಕ್ಷದ MLAಗಳು ಇವತ್ತು ಕೂಡ ಈ ಒಂದು ರಿಸಲ್ಟ್ ಬಂದ ಮೇಲೆ ತಿರುಗಿ ಬೀಳಿದ್ರು ಕೂಡ ತಾವೇನು ಆಶ್ಚರ್ಯ ಬೀಳಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಒಂದು ಗುಂಡಿ ಕೂಡ ಒನ್ ಸೆಕೆಂಡ್ ಸರ್, ಅಲ್ಲಿ ಅಭಿವೃದ್ಧಿ ನೋಡಿ ಜನ ಕೈ ಹಿಡಿದಿದ್ದಾರೆ, ಜನರ ವಿಶ್ವಾಸವನ್ನ NDA ಉಳಿಸ್ಕೊಂಡಿದೆ ಅನ್ನೋದಾದ್ರೆ ಬಿಜೆಪಿ ಯಾಕೆ ಸೋಲನ್ನ ಕಾಣ್ತು ಕರ್ನಾಟಕದಲ್ಲಿ, ಯಾಕೆ ಕಾಂಗ್ರೆಸ್ ಗೆಲ್ತು ಕರ್ನಾಟಕದಲ್ಲಿ, ಅದನ್ನ ನೀವ್ ಯಾಕೆ ಮಾಡ್ಕೊಳ್ಳಿಕ್ಕಾಗಿಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಜನಕ್ಕೆ ಅವರು 5 ಒಂದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟರು. ಪಂಚ ಗ್ಯಾರಂಟಿ ಮೇಲೆ ಜನ ಒಂದು ಏನೋ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಆಗುತ್ತೆ ಅಂತ ಹೇಳಿ ಆ ಪಂಚ ಗ್ಯಾರಂಟಿಗಳಿಂದ ಇವತ್ತು ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು ಆ ಪಂಚ ಗ್ಯಾರಂಟಿಗಳ ಒಂದು ಹೆಸರಿನಲ್ಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ. ಪಂಚ ಗ್ಯಾರಂಟಿಗಳು ಕೂಡ ಇವತ್ತು ಅವರು ಪೂರೈಸುವಂಥ ಪರಿಸ್ಥಿತಿ ಇರಲಿಲ್ಲ. ಖಂಡಿತವಾಗ್ಲೂ ಕೂಡ ಈ ಮುಂಬರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ NDA ನೇತೃತ್ವದಲ್ಲಿ ಇವತ್ತು ಕರ್ನಾಟಕದಲ್ಲಿ 130ಕ್ಕೂ ಹೆಚ್ಚು ಸೀಟ್ ಬರುತ್ತೆ ಅನ್ನೋ ನನಗೆ ವಿಶ್ವಾಸ. ಅಲ್ಲ ಸರ್, ಬಿಹಾರದಲ್ಲಿ ನಿಮ್ಮ NDA ಕಡಿಮೆ ಕೊಟ್ಟಿದ್ದ ಭರವಸೆಗಳನ್ನ ಮ್ಯಾನಿಫೆಸ್ಟೋ ಓದಿದ್ದೀರಾ ನೀವು? ಬಿಹಾರದಲ್ಲಿ NDA ಮ್ಯಾನಿಫೆಸ್ಟೋ ಹೇಗಿದೆ ಅಂತ? ಸರ್, ಇವಾಗ ಕಾಂಗ್ರೆಸ್ ಈ ಬಿಹಾರದಲ್ಲಿ NDA ಕೊಟ್ಟರೂ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಅವರು ಯಾವುದೇ ಗ್ಯಾರಂಟಿ ಬಗ್ಗೆ ಹೇಳಿದ್ರು ಕೂಡ ಅದನ್ನು ಪೂರೈಸ್ತಾರೆ. ಆ ಗ್ಯಾರಂಟಿಯನ್ನು ಪೂರೈಸಿ ಅಭಿವೃದ್ಧಿಯನ್ನು ಕುಂಠಿತ ಮಾಡೋದಿಲ್ಲ. ಇವತ್ತು 80 ಕೋಟಿ ಜನಕ್ಕೆ 5 kg ಅಕ್ಕಿಯನ್ನು ಕೊಡ್ತಾರೆ. ಇವತ್ತು ಅದರಿಂದ ಏನನ್ನ ಅಭಿವೃದ್ಧಿ ಏನನ್ನ ಕುಂಠಿತ ಆಗಿದೆಯಾ? ಖಂಡಿತವಾಗ್ಲೂ ಆಗಿಲ್ಲ. ನರೇಂದ್ರ ಮೋದಿ ಅವರು ಯಾವುದೇ ಸ್ಕೀಮ್ ಆಗಲಿ, ಯಾವುದೇ ಒಂದು ಯೋಜನೆಯನ್ನು ಅನೌನ್ಸ್ ಮಾಡೋಕ್ಕೆ ಮುಂಚೆ ಅವರು ಬಹಳ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಜನಕ್ಕೂ ವಿಶ್ವಾಸ ಇದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಓಕೆ, ಸಂಪರ್ಕದಲ್ಲಿರಿ ಸರ್. ಓಕೆ, ಬಿಜೆಪಿಗೆ ಈ ಬಂಪರ್ ಬೆಳೆ ಸಿಕ್ಕಿದ್ದು ಹೇಗೆ? ಹಾಗಾದ್ರೆ 565 ಚುನಾವಣಾ ರ್ಯಾಲಿಯನ್ನು ಮಾಡಿತ್ತು ಬಿಜೆಪಿ. 565, 115 ಕ್ಷೇತ್ರವನ್ನು ಕವರ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. 160 ಕ್ಷೇತ್ರವನ್ನು ಕವರ್ ಮಾಡಿದ್ರು ಅಮಿತ್ ಶಾ. ಬೋತ್ JDU ಮತ್ತು ಇವರ ಕ್ಷೇತ್ರಗಳು LJP ಎಲ್ಲ ಕಡೆ. ಮಹಾಗಠಬಂಧನ್ ಉಡೀಸ್ ಮಾಡೋದಕ್ಕೆ ಚಕ್ರವ್ಯೂಹ ರಚನೆ ಆಗಿತ್ತು. NDA ಗೆಲುವಿನ ಹಿಂದೆ ಕ್ಯಾಂಪೇನ್ ಕಮಾಲ್. ಬಟ್ ಪ್ರಧಾನಿ ಮೋದಿ 2023ರಲ್ಲಿ ಕರ್ನಾಟಕದಲ್ಲೂ ಹಾಗೇ ಸುತ್ತಾಡಿದ್ರು, ಹಾಗೇ ರ್ಯಾಲಿಗಳನ್ನ ಮಾಡಿದ್ರು. ಇಲ್ಲಿ ವರ್ಕೌಟ್ ಆಗಲಿಲ್ಲ. ಈಗ ಮತ್ತೆ ನಾನು PC ಮೋಹನ್ ಅವ್ರನ್ನ ಸಂಪರ್ಕಕ್ಕೆ ತಗೋತೀನಿ. ಸರ್, ನನ್ನ ಪ್ರಶ್ನೆನೇ ಅಷ್ಟು. ಉತ್ತರ ಭಾರತದಲ್ಲಿ ನಡೆಯುವ ಮೋದಿ ಅವರ ಕಮಾಲ್, ಅಮಿತ್ ಶಾ ಅವರ ಕಮಾಲ್ ಕರ್ನಾಟಕದಲ್ಲಿ ಯಾಕಾಗಲ್ಲ? ಹಂಗೆ ನೋಡ್ತಾ ಹೋದರೆ ಜನಪ್ರಿಯತೆ ಲೆಕ್ಕಾಚಾರದಲ್ಲಿ ಕರ್ನಾಟಕದಲ್ಲೂ ಮೋದಿ ಅವ್ರ ಜನಪ್ರಿಯತೆ ಇದೆ, ಉತ್ತರ ಭಾರತದಲ್ಲೂ ಇದೆ. ಸ್ಥಳೀಯ ನಾಯಕತ್ವ ಕರ್ನಾಟಕದಲ್ಲಿ ಬಲವಾಗಿಲ್ಲ. ಒಪ್ಕೋತೀರಾ ಈ ಮಾತನ್ನ? ಖಂಡಿತವಾಗಲೂ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಥಳೀಯ ನಾಯಕತ್ವ ಇದೆ. ಯಡಿಯೂರಪ್ಪನವರ ಒಂದು ನಾಯಕತ್ವ ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿತ್ತು. ಕಳೆದ ಬಾರಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಂದು ಪಂಚ ಗ್ಯಾರಂಟಿಗಳ ಬಗ್ಗೆ ಜನರ ಒಂದು ವ್ಯಾಮೋಹ ಇದ್ದು ಅದರಲ್ಲಿ ಒಂದು ಸ್ವಲ್ಪ ಜನರು ಕಾಂಗ್ರೆಸ್ ಪರ ಓಟ್ ಹಾಕಿದ್ದಾರೆ ಹೊರತು ಯಾವುದೇ ತರಹದ ಇವಾಗ 2.5 ವರ್ಷ ಆದಮೇಲೆ ಕಾಂಗ್ರೆಸ್ನ ನಿಜವಾದ ಬಂಡವಾಳವನ್ನು ಜನ ತಿಳ್ಕೊಂಡಿದ್ದಾರೆ. ಈ ಭ್ರಷ್ಟಾಚಾರಕಾರ ಯಾವಾಗ ಹೋಗುತ್ತೆ ಅಂತ ಹೇಳಿ ಜನ ಕಾಯ್ಕೊಂಡಿದ್ದಾರೆ. ಇವತ್ತು ಎಲೆಕ್ಷನ್ ಆದರೂ ಕೂಡ ಬಿಜೆಪಿಗೆ 130ಕ್ಕೂ ಹೆಚ್ಚು ಸೀಟ್ ಬರ್ತದೆ. ಅಲ್ಲ, ನಿಮ್ಮ ಸ್ವಂತ ಶ್ರಮ ಏನು ಅನ್ನೋದ್ರ ಬಗ್ಗೆ ನೀವು ಇಲ್ಲಿವರೆಗೂ ಆತ್ಮಾವಲೋಕನ ಇಲ್ಲ. ಬದಲಾಗಿ ಅವರ ಸಮಸ್ಯೆಗಳಿಂದಾಗಿ ನಮಗೆ ಅಧಿಕಾರ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಶ್ವಾಸ ಇದೆ.
ಅಲ್ಲ ಭಾರತೀಯ ಜನತಾ ಪಾರ್ಟಿ ಅದರಲ್ಲೂ ಕೂಡ ನಮ್ಮ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಅದರಲ್ಲೂ ಕೂಡ ಒಂದು ಅಭಿವೃದ್ಧಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಲೂ ಕೂಡ ಇವತ್ತು ರಾಜ್ಯ ಅಭಿವೃದ್ಧಿ ಆಗಬೇಕಂತಂದರೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರಬೇಕು ಇಲ್ಲಿ. ಅದು ಜನರ ಒಂದು ಜನರಿಗೂ ಕೂಡ ಒಂದು ವಿಶ್ವಾಸ ಬಂದಿದೆ ಈಗ. ರೈಟ್, ಥ್ಯಾಂಕ್ ಯು ಪಿ ಸಿ ಮೋಹನ್ ಅವರು ನಮ್ಮ ಜೊತೆ ಇಲ್ಲಿ ತನಕ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದ. ಬಹುತೇಕ ಬಿಜೆಪಿ ನಾಯಕರ ಅಭಿಪ್ರಾಯ ಈ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದೇ ಆಗಿದೆ. ಅದಕ್ಕೆ ಮೋದಿ ಕಾರಣ, ಅಮಿತ್ ಶಾ ಅವ್ರ ಕಾರಣ, ಜೊತೆಗೆ ನಿತೀಶ್ ಕುಮಾರ್ ಕಾರಣ. ಇಷ್ಟೇ. ಯಾವತ್ತೂ ಕೂಡ ಸರ್ ಕೂಡ ಒಂದು ಮಾತು ಹೇಳ್ತಿರ್ತಾರೆ, ಗೆದ್ದಾಗ ಅದಕ್ಕೆ ಕಾರಣೀಭೂತರು ತುಂಬ ಜನ ಇರ್ತಾರೆ, ಸೋಲು ಆರ್ಫನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವಾಗ ಕಾಂಗ್ರೆಸ್ ಯಾವ ರೀತಿ ಆತ್ಮಾವಲೋಕನ ಮಾಡ್ತಾರೆ, ಯಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಅಲ್ಲ ಯಾರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು ಅವರೇ ಗೆಲುವಿಗೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಎಲ್ಲಿ ತೇಜಸ್ವಿ ಯಾದವ್ ರಾಘೋಪುರ ಕ್ಷೇತ್ರದಲ್ಲಿ ಬರೀ 219 ಓಟು ಲೀಡಲ್ಲಿ ಇರ್ತಕ್ಕಂಥ. ಇಲ್ಲ, ಈಗ NDA ಅವರು ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಈಗ ನಿತೀಶ್ ಕುಮಾರ್ ಬಗ್ಗೆ ಇಲ್ಲಿವರೆಗೂ ಅವ್ರೇನು ಹೇಳಿರ್ಲಿಲ್ಲ ಅಧಿಕೃತವಾಗಿ. ಈಗ ಮಾಡ್ತಾರ ಅಥವಾ 89 ಸೀಟ್ಗಳು ನಾವು ಪಡೆದಿರೋದ್ರಿಂದ ನಾವು ಮುಖ್ಯಮಂತ್ರಿ, ನಿಮಗೆ ಕೇಂದ್ರದಲ್ಲಿ ಏನಾದ್ರೂ ಸ್ಥಾನಮಾನ ಕೊಡ್ತೀವಿ ಅಂತಾರ, ಅದು ಒಂದು ಪ್ರಶ್ನೆ. ನಿತೀಶ್ ಕುಮಾರ್ ಅವರು ಒಪ್ಬೇಕು, ಅದಕ್ಕೆ ನಿತೀಶ್ ಕುಮಾರ್ ಒಪ್ಬೇಕು. ಆಮೇಲೆ ಇವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇವ್ರನ್ನ ಎದುರಾಕೊಳ್ಳೋಕ್ಕಾಗಲ್ಲ. ಸೆಂಟ್ರಲ್ನಲ್ಲಿ ಇವ್ರಿಗೆ ಸಪೋರ್ಟ್ ಇದೆಯಲ್ಲ, JDU ಬೇಕೇ ಬೇಕು.